ಒಳ್ಳೆತನಕ್ಕೆ ದಿನಗಳಿಲ್ಲ ಅಂತ ಎಷ್ಟು ಹೇಳಿದ್ರು ನೀನು ಕೇಳಿದ್ಯಾ? ನನ್ನ ಮಾತಿಗೆ ಗೌರವನೇ ಕೊಡ್ತಿಲ್ಲ. ಅಮ್ಮ, ವ್ರತ ಕೊನೆ ಘಟ್ಟದಲ್ಲಿ ಬಿಟ್ಟು ನಿಮ್ಮ ಕುಟುಂಬ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೀರಾ. 7ನೇ ಭಾಗನ ತಗೊಳ್ಳೋದು ಇದೆಯಾ ಇಲ್ವಾ? ಇಷ್ಟೆಲ್ಲ ಆದ್ಮೇಲೆ ಅದರ ಅವಶ್ಯಕತೆ ಇಲ್ಲ ಬಿಡಿ. ಬಾ ಅವನಿ ಹೋಗೋಣ. ಅಮ್ಮ, 7ನೇ ಭಾಗನ ತಗೊಂಡ್ಮೇಲೆ ವ್ರತ ಸಂಪೂರ್ಣ ಆಗತ್ತೆ. ಸಂಪೂರ್ಣ ಆಗ್ಲಿಲ್ಲ ಅಂದ್ರೆ ಸಾಯ್ಲಿ ಬಿಡಿ, ನಮಗ ಅಗತ್ಯ ಇಲ್ಲ. ಬಾ ಅವನಿ. ಅಮ್ಮ, ಸುಜಾತ ನಿಂತ್ಕೊಳ್ಳಮ್ಮ. ಅವನಿ ನಿಂತ್ಕೊಳ್ಳಮ್ಮ. ವ್ರತ ಪೂರ್ತಿ ಮಾಡಿ ಹೋಗ್ರಮ್ಮ. ಅಕ್ಕ ಬಿಡಕ್ಕ, ಬಿಡಕ್ಕ. ಅವ್ರ ಜೊತೆ ಮಾತಾಡೋಂಥದ್ದು ಇನ್ನೇನು ಉಳ್ದಿಲ್ಲ, ನಡಿ ಹೋಗೋಣ. ಅಕ್ಕ, ನಾನು ಬಾಗ್ನ ತಗೊಂಡ್ ಬರ್ತೀನಿ. ನಾನು ಬರ್ತೀನಿ, ನೀನು ಹೋಗಕ್ಕ. ಬುದ್ಧಿ ಇದೆಯಾ ನಿನಗೆ? ಇಷ್ಟೆಲ್ಲ ನಡೆದ್ಮೇಲೂ, ಇಷ್ಟು ಮಾತೆಲ್ಲ ಅನ್ಸ್ಕೊಂಡ್ಮೇಲೂ ಇನ್ನೂ ಇಲ್ಲೇ ಇರಬೇಕು ಅಂತ ಹೇಗೆ ಅನಿಸ್ತಿದೆ ನಿನಗೆ? ಹೇಗೆ ತಗೋಬೇಕು ಅಂತ ಅನಿಸ್ತಿದೆ? ದ್ವೇಷ ಸತ್ತೋಗಿದ್ಯಾ ಏನು? ನಮ್ಮವ್ರ ಹತ್ರ ಯಾಕಕ್ಕ ದ್ವೇಷ? ಪೂಜೆ ಪೂರ್ತಿ ಆಗ್ದೇನೆ ನಿಂತು ಹೋಗೋದು, ಅದು ಕೂಡ ನಮ್ಮಿಂದ ನಿಂತು ಹೋಗೋದು ನಂಗಿಷ್ಟ ಇಲ್ಲ ಅಕ್ಕ. ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ನನಗಾಗಲ್ಲ. ಛೇ, ಇಲ್ಲೋಡವನೇ, ಈಗಲೇ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ನನ್ನ ಹೆಂಡತಿ ಜಾತಕದ ವಿಷಯದಲ್ಲಿ ಹುಚ್ಚು ಪ್ರಯತ್ನ ಮಾಡಿದೆ ಅನ್ಕೋ, ಚೆನ್ನಾಗಿರಲ್ಲ. ಅಮ್ಮ, ಕುಂಕುಮ ಇಟ್ಕೊಳ್ಳಿ. ಇವತ್ತು ನಿಮ್ಮೆಲ್ಲರ ದೃಷ್ಟಿನಲ್ಲೂ ನಾನು ಸುಳ್ಳು ಹೇಳಿರ್ಬೋದು. ಯಾವತ್ತೋ ಒಂದಿನ ಮಾತ್ರ ನಿಜ ಹೊರಗಡೆ ಬರದೇ ಇರೋಲ್ಲ. ನೋಡಿದ್ರ, ಹೋಗ್ತಾ ಹೋಗ್ತಾ ಕೂಡ ಆ ಮಾತೆ ಹೇಳಿ ಹೋಗ್ತಾ ಇದ್ದಾಳೆ. ಅದೆಲ್ಲ ತಲೆಗೆ ಹಾಕೋಬೇಡಮ್ಮ. ನೀವು ದೊಡ್ಡವರ ಆಶೀರ್ವಾದ ತಗೊಳ್ಳಿಮ್ಮ. ನನ್ನ ಗುಟ್ಟೆಲ್ಲ ರಟ್ಟು ಮಾಡೋಣ ಅಂತ ತುಂಬ ಪ್ರಯತ್ನ ಪಟ್ಟೆ. ಪಾಪ, ನಿನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು. ನಿಹಾರಿಕದು ಸುಳ್ಳು ಜಾತಕ ಅಂತ ಹೇಳ್ತಾನೆ ಅಂತ ಅನ್ಕೊಂಡಿದ್ದೆ. ಆ ಶಿಷ್ಯ ಏನು ನನ್ನ ಬಗ್ಗೆ ಎಷ್ಟು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ಹೊರಟ ನೋಡು. ನಂದು ವೇದವತಿದು ಒಂದೇ ಥರದ ಜಾತಕ ಅಲ್ಲದೆ ಇದ್ರು ನನ್ನ ಜಾತಕದ ಬಲ ತುಂಬ ದೊಡ್ಡದು. ಅವನಿ ಸಿಂಹ ರಾಶಿಲಿ ಹುಟ್ಟಿರೋಳು ನಾನು. ಸಿಂಹನ ಎದುರಿಸೋದು, ಸೋಲ್ಸೋದು ಎಷ್ಟು ಕಷ್ಟನೋ, ನನ್ನ ಸೋಲ್ಸೋದು ಕೂಡ ಅಷ್ಟೇ ಕಷ್ಟ. ನೀನಿನ್ನು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನನ್ನ ನಾಟಕನ ಬಯಲು ಮಾಡೋದಕ್ಕಾಗಲ್ಲ. ನೀನು ಕರ್ಕೊಂಡು ಬಂದಿರೋ ಶಿಷ್ಯ ಆ ಥರ ಯಾಕೆ ಹೇಳ್ದ ಅಂತ ನಿನಗೆ ಅನುಮಾನ ಅಷ್ಟೇ ಅಲ್ವಾ?
ಫ್ಯೂಚರಲ್ಲಿ ಇಂಥ ಒಂದಿನ ಬರುತ್ತೆ ಅಂತ ನಾನು ಮೊದಲೇ ಊಹಿಸಿ ನನ್ನ ಪ್ಲಾನ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಏನೋ ಮಾತಾಡಬೇಕು ಅಂತ ಕರೆದ್ರಿ? ನಂದು ವೇದವತಿ ಅವ್ರದ್ದು ಒಂದೇ ಥರದ ಜಾತಕ ಅಲ್ಲ ಅಂತ ಗುರುಗಳಿಗೆ ಗೊತ್ತಿರೋ ಹಾಗೆ ನಿಮಗೂ ಗೊತ್ತಿದೆ ಅಲ್ವಾ? ಹೌದು. ಈ ವಿಷಯನ ಬಯಲ್ ಮಾಡಬೇಕು ಅನ್ನೋ ಆಲೋಚನೆನ ವೇದವತಿ ಅವ್ರಿಗೆ ಹೇಳಬೇಕು ಅನ್ನೋ ಪ್ರಯತ್ನನ ಯಾವತ್ತಾದ್ರೂ ಮಾಡಿದ್ದೀರಾ? ಮಾಡಿದ್ದೀನಿ, ಆದರೆ ಆಗಲಿಲ್ಲ. ಇನ್ನೊಂದ್ಸಲ ಅಂಥ ಪ್ರಯತ್ನನ ಮಾಡಬೇಡಿ. ಕಳ್ಳ ಜಾತಕದಿಂದ ಅಂಥ ಸಂಪ್ರದಾಯವಾದ ಕುಟುಂಬಕ್ಕೆ ನೀವು ಹೋಗಿರೋದು ತಪ್ಪಲ್ವಾ? ಹೇಗೆ ಯೋಚನೆ ಮಾಡಿನೇ ಅನಾವಶ್ಯಕವಾಗಿ ಗುರುಗಳು ಅಕಾಲಿಕ ಮರಣ ಹೊಂದಿದ್ರು. ನಾಳೆ ನಿಮಗೂ ಅಂಥ ಪರಿಸ್ಥಿತಿ ಬರ್ಬೋದೇನೋ. ಚಿಕ್ಕ ವಯಸ್ಸು ನಿಮ್ಮದು, ತುಂಬ ದೊಡ್ಡ ಭವಿಷ್ಯ ಇದೆ. ಸಂಬಂಧ ಇಲ್ಲದಿರೋ ವಿಷಯದಲ್ಲಿ ತಲೆ ಹಾಕೋದು ಅಗತ್ಯನಾ ಹೇಳಿ? ಅದಕ್ಕೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ನಾಳೆ ದಿನ ಯಾವಾಗಾದ್ರೂ ಅವನೇ ನಿಮ್ಗೆ ಎದುರು ಸಿಕ್ಕಿ ನನ್ನ ಜಾತಕದ ಬಗ್ಗೆ ಕೇಳಿದ್ರೆ ನಿಜ ಗೊತ್ತು ಅಂತ ಹೇಳಿ. ತಕ್ಷಣ ವೇದವತಿ ಹತ್ರ ನಿರಪ್ಸೋ ಪ್ರಯತ್ನ ಮಾಡೋದಕ್ಕೆ ನಿಮ್ಮನ್ನ ಅವಳು ಜೊತೆಗೆ ಕರ್ಕೊಂಡು ಬರ್ತಾಳೆ. ಆಗ ಅವನಿ ಜೊತೆಗೆ ಬನ್ನಿ. ಅವನಿ ಅವಸರ ಪಟ್ಟು ಮೊದಲೇ ಎಲ್ಲಾನು ಹೇಳ್ಬಿಡ್ತಾಳೆ. ಅವಾಗ ನೀವು ಅದಕ್ಕೆ ರಿವರ್ಸ್ ಆಗಿ ಹೇಳಿದ್ರೆ ಆಯ್ತು. ನೀವು ಹಾಗೆ ಎಲ್ಲರ ಮುಂದೆ ಹೇಳಿದ್ರೆ ಅವನಿ ಮತ್ತೊಂದ್ಸಲ ಫೂಲ್ ಆಗ್ತಾಳೆ. ವೇದವತಿಗೆ ನನ್ನ ಮೇಲೆ ನಂಬಿಕೆ ಇನ್ನಷ್ಟು ಬಲವಾಗತ್ತೆ. ಆಶ್ರಮ ಮುಚ್ಚೋಗಿದೆ ಅಲ್ವಾ? ಖರ್ಚಿಗೆ ಉಪಯೋಗ ಆಗತ್ತೆ, ಇಟ್ಕೊಳ್ಳಿ. ಇದು ನಡೆದಿದ್ದು. ಹಾ, ನನ್ಗಿಂತ ನೀನ್ ಜಾಸ್ತಿ ದುಡ್ಡು ಕೊಟ್ರೆ ನಿನಗೆ ಫೇವರ್ ಆಗಿ ಹೇಳ್ತಾನೇನೋ ಅಂತ ಅನ್ಕೋತಿದ್ಯೇನೋ? ಹೇಳಲ್ಲ. ನಾನು ಕೊಟ್ಟ ದುಡ್ಡನ್ನ ಆನಂದದಿಂದ ತಗೊಳ್ಳಿಲ್ಲ, ಭಯದಿಂದ ತಗೊಂಡಿದ್ದಾನೆ. ಗುರುಗಳ ಶಿಷ್ಯನ ಮೇಲೆ ಇನ್ನ ಆಸೆನ ಬಿಟ್ಬಿಡು. ಈ ಜನ್ಮದಲ್ಲಿ ಅವನ ಬಾಯಿಂದ ನಿಜ ಬರಲ್ಲ. ನನಗೆ ಸ್ವಲ್ಪ ಮುಂದಾಲೋಚನೆ ಜಾಸ್ತಿ ಅಲ್ವಾ? ಏನು ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆಗೋಯ್ತಾ? ನಿನ್ ಹಿಂದೆ ನೀನೇ ಗುಂಡಿ ತೋಡ್ಕೊಂತಿದ್ಯಾ ಅನ್ನೋ ವಿಷಯ ನಿನಗೆ ಅರ್ಥ ಆಗ್ತಾ ಇದೆಯಾ? ನಾನು ಗುಂಡಿ ತೋಡ್ಕೋತಾ ಇಲ್ಲ ಅವನಿ, ನನ್ನ ಫ್ಯೂಚರ್ನ ಬಿಲ್ಡ್ ಮಾಡ್ಕೋತಾ ಇದ್ದೀನಿ. ಹಾಗಾದ್ರೆ ನಿನ್ ಕನ್ಸಿನ ಸೌಧ ಮುರಿದು ಬೀಳೋದಕ್ಕೆ ಸಿದ್ಧ ಆಗ್ತಾ ಇದೆ. ರೆಡಿ ಆಗಿರು. ಈ ಓವರ್ ಕಾನ್ಫಿಡೆನ್ಸೇ ಬೇಡ ಅಂತಿರೋದು. ನನ್ನ ತಂಟೆಗೆ ಬರ್ತೇನೆ ಇದ್ರೆ ಒಳ್ಳೇದು ಅಂತ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿನ್ನ ಮನೆಯಿಂದ ಹೊರಗಡೆ ಹಾಕೋವರೆಗೂ ಇನ್ನೊಂದ್ಸಲ ನನ್ನ ಕುಟುಂಬದ ಕಡೆ ನೋಡದೆ ಇರೋ ಹಾಗೆ ಸರಿಯಾಗಿ ನಿನಗೆ ಹೊಡೆಯೋವರೆಗೂ ನನ್ನ ಪ್ರಯತ್ನನ ನಾನು ನಿಲ್ಸಲ್ಲ. ನೋಡೋಣ, ನೋಡ್ಕೊಳ್ಳೋಣ. ಏನ್ರಿ, ಏನೋ ಯೋಚನೆ ಮಾಡ್ತಿದ್ದೀರಾ? ಅದೇ ವೇದ, ಅವನಿ ಗುರುಗಳ ಶಿಷ್ಯನ ಕರ್ಕೊಂಬಂದು ನಿಹಾರಿಕನ್ ಜಾತಕದ ಬಗ್ಗೆ ಹೇಳ್ಸೋ ಪ್ರಯತ್ನ ಮಾಡಿದ್ಲಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವನಿ ಮಾಡೋ ಕೆಲ್ಸಗಳು ಕೆಲವು ಅರ್ಥಬದ್ಧವಾಗಿರುತ್ತೆ, ಕೆಲವು ಕೆಲ್ಸಗಳು ಅರ್ಥ ಇಲ್ದಿರೋ ಹಾಗಿರುತ್ತೆ. ಅಂದ್ರೆ ಏನ್ ನಿನ್ ಉದ್ದೇಶ? ಅವನಿ ಮಾಡಿರೋ ಕೆಲ್ಸ ತುಂಬಾ ತಪ್ಪಲ್ವಾ ರೀ? ತಪ್ಪು ಅಂತೀಯಾ? ಅದೇನ್ರಿ ಹಾಗಂತೀರಾ? ತಪ್ಪಲ್ವಾ ಮತ್ತೆ? ಅವನಿಗೆ ನಿಹಾರಿಕಾ ಅಂದ್ರೆ ಯಾಕೆ ಇಷ್ಟ ಆಗ್ತಿಲ್ವೋ ಗೊತ್ತಿಲ್ಲ, ಆದ್ರೆ ಅಂತ ಕೆಲಸ ಮಾಡ್ಬೋದಾ ಹೇಳಿ? ಗುರುಗಳ ಶಿಷ್ಯನ ಕರ್ಕೊಂಡು ಬಂದು ಅಷ್ಟು ದೊಡ್ಡ ಸುಳ್ಳು ಹೇಳಿಸ್ಬೇಕು ಅಂತ ನೋಡಿದ್ಲು. ಎಷ್ಟು ಕೆಟ್ಟದ್ದು! ಆಗ ನನಗೆ ಬಂದಿದ್ದ ಕೋಪಕ್ಕೆ ಅವನಿ ಮೇಲೆ ಕೈ ಮಾಡಬೇಕು ಅನ್ನಿಸ್ತು. ಅಕ್ಕ ತಂಗಿ ಇಬ್ಬರನ್ನು ಹೊರಗಡೆ ದಬ್ಬಬೇಕು ಅಂತ ಅನ್ನಿಸ್ತು. ಫಂಕ್ಷನ್ ಡಿಸ್ಟರ್ಬ್ ಆಗತ್ತೆ ಅಂತ ಸೈಲೆಂಟಾಗಿ ಇದ್ಬಿಟ್ಟೆ. ನಮ್ಮ ಅವನಿ ಒಂದು ಸುಳ್ಳು ಹೇಳೋಗೋಸ್ಕರ ನಿಜವಾಗ್ಲೂ ದುಡ್ಡಿನ ಆಸೆ ತೋರಿಸಿರ್ತಾಳೆ ಅಂತೀಯ? ಬೆದರಿಕೆ ಹಾಕಿರ್ತಾಳೆ ಅಂತೀಯ? ಅವನಿ ಮನಸ್ಥಿತಿ ಅಂತಾದ? ಅವನಿಗೆ ಅಂತ ಯೋಚನೆಗಳು ಬರುತ್ತಾ? ಹಾಗೆ ಮಾಡಿರ್ತಾಳೆ ಅಂತ ನಾನು ನಂಬ್ತಿಲ್ಲ ರೀ. ಆದ್ರೆ ಗುರುಗಳ ಶಿಷ್ಯನಿಗೆ ನಮ್ಮ ಹತ್ರ ಸುಳ್ಳು ಹೇಳಬೇಕಾಗಿರೋ ಅಗತ್ಯ ಏನಿದೆ? ನಿಹಾರಿಕಾದು ನಿಜವಾಗ್ಲೂ ನನ್ನಂತ ಜಾತಕ ಆಗಿರ್ಲಿಲ್ಲ ಅಂದಿದ್ರೆ ಅವನು ನಮ್ಮ ಹತ್ರ ನಿಜ ಹೇಳ್ತಿದ್ದ ಅಲ್ವಾ?
ನಿಹಾರಿಕಾದು ಸರಿಯಾದ ಜಾತಕ ಅಲ್ಲ ಅಂದ್ರೆ ನಮ್ಮ ಹತ್ರ ಮುಚ್ಚಿಡೋ ಅಗತ್ಯ ಇಲ್ಲ. ನನಗೂ ಅನುಮಾನ ಇದೆ. ಯಾರ ಮೇಲೆ? ಶಿಷ್ಯನ್ ಮೇಲ? ಅದೇ ಅರ್ಥ ಆಗ್ತಾ ಇಲ್ಲ. ನಿಮ್ ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲೋ ಏನೋ ತಪ್ಪು ನಡೀತಿದೆ ವೇದ. ಅಂದ್ರೆ ನಿಹಾರಿಕಾದು ನಂದು ಒಂದೇ ಜಾತಕ ಅಲ್ಲ ಅಂತೀರಾ? ಇಷ್ಟು ದಿನ ನಂಬಿರೋದನ್ನ ನಿಜ ಅಲ್ಲ ಅಂತ ಹೇಳಲ್ಲ. ಈಗ ಆಗ್ತಿರೋ ಪರಿಸ್ಥಿತಿಗಳು ನೋಡ್ತಿದ್ರೆ ನಾವು ನಂಬಿರೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಗೊಂದಲದಲ್ಲಿದ್ದೀನಿ. ನಿಹಾರಿಕಾ ಹುಟ್ಟಿ ಬೆಳೆದಿರೋ ವಾತಾವರಣದ ಪ್ರಕಾರ ಅವಳ ಪದ್ಧತಿಗಳಲ್ಲಿ ಚಿಕ್ಕ ಚಿಕ್ಕ ಲೋಪ ಇರಬಹುದೇ ಹೊರತು ಜಾತಕದಲ್ಲಿ ಯಾವುದೇ ಲೋಪ ಇರಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಇಲ್ಲ ಅಂತ ನೀವ್ ಅನ್ಬೇಡ್ರಿ, ನನ್ನ ಹೃದಯ ನಿಂತು ಹೋಗುತ್ತೆ. ನನ್ಗೆ ಯಾಕೋ ಹಾಗೆ ಅನಿಸ್ತು ವೇದ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಜಾತಕದಲ್ಲಿ ನಿಜವಾಗ್ಲೂ ತಪ್ಪಿದ್ರೆ ಒಂದಲ್ಲ ಒಂದಿನ ಹೊರಗಡೆ ಬರುತ್ತೆ. ಅವನಿ, ಫಂಕ್ಷನಿಗೆ ಹೋಗಿದ್ಯಾ? ಹೋದೆ ಬಾವ. ಚೆನ್ನಾಗೇ ಮಾತಾಡ್ಸಿದ್ರಾ? ಇಲ್ಲ ಅಂದ್ರೆ ಜಗಳ ಮಾಡಿದ್ರಾ? ನೀನ್ ನನ್ನ ಬಿಟ್ಟು ಹೋದ್ಮೇಲೆ ನನಗ್ ದಾರಿನಲ್ಲಿ ಕುಲಕರ್ಣಿ ಸ್ವಾಮೀಜಿಯವರ ಶಿಷ್ಯ ಕಾಣಿಸಿದ್ರು. ವೇದವತಿ ಅವ್ರದ್ದು ನಿಹಾರಿಕದು ಒಂದೇ ಥರದ ಜಾತಕ ಅಲ್ಲ ಅಂತ ನನಗೆ ಗೊತ್ತು. ಇವಾಗ ನೀವ್ ಬಂದು ಈ ವಿಷಯನ ಅತ್ತೆ ಮುಂದೆ ಹೇಳಿದ್ರೆ ಒಂದ್ ಕುಟುಂಬನ ಕಾಪಾಡ್ದವ್ರಾಗ್ತೀರಾ. ಕೂತ್ಕೊಳ್ಳಿ. ಶಿಷ್ಯನ್ ಮಾತನ್ನ ನಂಬಿ ಎಲ್ರ ಮುಂದೆ ಕರ್ಕೊಂಡು ಹೋದೆ. ಕುಲಕರ್ಣಿ ಗುರುಗಳು ಏನು ಹೇಳಿದ್ರು ಅಂದ್ರೆ ನಿಹಾರಿಕದು ನಿಮ್ದು ಒಂದೇ ಥರದ ಜಾತಕ ಅಂತ ಹೇಳಿದ್ರು. ಶಿಷ್ಯ ಯಾಕೆ ಹಾಗೆ ಹೇಳ್ಬೇಕಾಗಿ ಬಂತು ಅಂದ್ರೆ, ನಾಳೆ ದಿನ ಯಾವಾಗಾದ್ರೂ ಅವನೇ ನಿಮ್ಗೆ ಎದುರು ಸಿಕ್ಕಿ ನನ್ನ ಜಾತಕದ ಬಗ್ಗೆ ಕೇಳಿದ್ರೆ ನಿಜ ಗೊತ್ತು ಅಂತ ಹೇಳಿ. ಇವತ್ತು ನಿಹಾರಿಕಾ ನಿಜ ಸ್ವರೂಪ ಬಯಲಾಗತ್ತೆ ಅಂತ ತುಂಬಾ ಆಸೆ ಪಟ್ಟಿದ್ದೆ. ಅತ್ತೆ ಮಾವ ಎಂತ ಅಪಾಯದಲ್ಲಿದ್ದಾರೆ ಅಂತ ತಿಳ್ಕೊಂತಾರೆ ಅನ್ಕೊಂಡೆ. ಎಲ್ಲ ರಿವರ್ಸ್ ಆಗೋಯ್ತು. ಎಲ್ಲ ಆಧಾರನೂ ಇಲ್ಲದೆ ಇರೋ ಥರ ಮಾಡ್ತಿದ್ದಾಳವಳು. ತಪ್ಪು ಮಾಡಿದವರು ಆಧಾರಗಳನ್ನ, ಸಾಕ್ಷಿಗಳನ್ನ ಕೆಲವು ದಿನ ಮಾತ್ರನೇ ಮುಚ್ಚಿಡಕ್ಕಾಗತ್ತೆ. ಯಾವತ್ತಾದ್ರೂ ಒಂದಿನ ಬಯಲಾಗತ್ತೆ. ನೀನ್ ಬೇಜಾರು ಮಾಡ್ಕೋಬೇಡ. ಅವಳು ಎಷ್ಟು ನಾಟಕನಾದ್ರೂ ಮಾಡ್ಲಿ, ಅವಳ ಬುದ್ಧಿನ ಬಯಲ್ ಮಾಡೋವರೆಗೂ ನನ್ನ ಪ್ರಯತ್ನನ ನಾನು ಮಾಡ್ತಾನೆ ಇರ್ತೀನಿ ಬಾವಾ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಬಾವಾ. ಅಷ್ಟರಲ್ಲಿ ನಾನು ಕಾಫಿ ಮಾಡ್ಕೊಂಬರ್ತೀನಿ. ದೇವರೆಲ್ಲ ಸೃಷ್ಟಿ ಮಾಡಿದ್ದಾನೆ, ಆದರೆ ದುಡ್ಡು ಬಿಡೋ ಮರನ ಕೂಡ ಸೃಷ್ಟಿಸಿದ್ರೆ ಚೆನ್ನಾಗಿರ್ತಿತ್ತು. ನನ್ನಂತವನ ಅಗತ್ಯ ಬಿದ್ದಾಗಲೆಲ್ಲ ಎಷ್ಟು ಬೇಕೋ ಅಷ್ಟು ಕಿತ್ಕೋತಾ ಇದ್ದೆ. ಸದ್ಯಕ್ಕೆ ನಮಗೆ ಬ್ಯಾಂಕರು ಈ ಶ್ರೀಕರ್ ಬ್ರದರ್ ಹತ್ರ ಹೋಗಿ ಒಂದು 2,000 3,000 ಇಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಕೊಡಲ್ಲ. ಈಗಾಗಲೇ ಬ್ರದರ್ನ ತುಂಬ ಬಳಸ್ಕೊಂಡ್ಬಿಟ್ಟಿದ್ದೀನಿ. ಕೇಳಿದ್ರೆ ಕಡಿಮೆ ವರ್ಕೌಟ್ ಆಗುತ್ತೆ, ಎತ್ಕೊಂಡ್ರೆ ಜಾಸ್ತಿ ವರ್ಕೌಟ್ ಆಗುತ್ತೆ.
ನಾನು ಮನೆ ಒಳಗೆ ಬಂದಿರೋದನ್ನ ಯಾರೂ ನೋಡಲಿಲ್ಲ. ಹಾಗಾಗಿ ದುಡ್ಡು ಹೋಗಿರೋ ವಿಷಯ ನನ್ನ ಮೇಲಂತೂ ಬರಲ್ಲ. ಬಾವಾ, ಕಾಫಿ. ಏನು ಗಾಬ್ರಿಲಿದೆಯಾ? ಅಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ. ಈಗಲೇ ಬರ್ತೀನಿ ಬಾವಾ. ಲಾಭ 2 3 4. ಇದೇನವನಿ ಟ್ರಾಫಿಕ್ ಪೊಲೀಸ್ ಎದುರುಗಡೆ ಬಂದು ಗಾಡಿ ನಿಲ್ಸೋ ಥರ ನನ್ನ ನಿಲ್ಲಿಸ್ತಾ ಇದೆಯಾ? ಎಲ್ಲಿದು ದುಡ್ಡು ಬಾವಾ? ಹಾ, ಅದು ಹೇಳು ಬಾವಾ. ನಿಂದಾದ್ರೆ ಧೈರ್ಯವಾಗಿ ಲೆಕ್ಕ ಮಾಡ್ತೀಯ, ಇಲ್ಲ ಅಂದ್ರೆ ಹೀಗೆ ಕಳ್ಳನ ಹಾಗೆ ಬಚ್ಚಿಟ್ಕೊಳ್ತೀಯ. ಏನ್ ಮಾತು ಹೇಳ್ತಾ ಇದೀಯಾ? ಇದು ನನ್ನ ದುಡ್ಡು. ತಳ್ಳೋ ಗಾಡಿ ಅವನ ಹತ್ರ 100 200 ಇರತ್ತೆ. ರಿಕ್ಷಾದವನ ಹತ್ರ 1000 2000 ಇರತ್ತೆ. ನಿನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಕೂಲಿ ಕೆಲಸ ಮಾಡಿದ್ಯಾ? ಮೂಟೆ ಹೊತ್ತೀಯಾ? ಮೇಸ್ತ್ರಿ ಕೆಲಸ ಮಾಡಿದ್ಯಾ? ಏನ್ ಮಾಡ್ದೆ ಅಂತ ಹೇಳು ಬಾವಾ. ನನ್ನ ಫ್ರೆಂಡ್ ಹತ್ರ ಸಾಲ ತಗೊಂಡಿದ್ದೀನಿ. ಇರೋ ಸಾಲನೇ ತೀರ್ಸೋದಕ್ಕಾಗದೇ ಇರೋನ್ಗೆ ಹೊಸ ಸಾಲ ಎಲ್ಲಿಂದ ಹುಡ್ತು? ಸಾಲ ತಗೊಳ್ಳೋದು ಕೂಡ ಒಂದು ಕಲೆನೇ ಅವನಿ. 64 ಕಲೆಯಲ್ಲಿ ಅದು ಒಂದು. ನನಗೆ ಅರ್ಜೆಂಟ್ ಕೆಲಸ ಇದೆ, ಜಾಗ ಬಿಡು. ನನ್ನ ಗಂಡನ ಪರ್ಸಿಂದ ಈ ದುಡ್ಡು ತೆಗೆಯೋದನ್ನ ನಾನು ನೋಡ್ದೆ ಬಾವಾ. ಬೇಕು ಅಂದ್ರೆ ನಿನ್ ಗಂಡನೇ ಕೇಳ್ತೀನಿ ಹೊರತು ಹಾಗ್ಯಾಕೆ ತಗೋತೀನಿ? ಜೀವನದಲ್ಲಿ ಒಂದ್ಸಲನಾದ್ರೂ ನಿಜ ಹೇಳಿದ್ಯಾ ಬಾವಾ? ಒಂದ್ಸಲ ನೆನ್ಪಿಸ್ಕೊಂಡು ನೋಡು. ಈಗಿಂದೀಗಲೇ ನೆನಪು ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ. ಎಣ್ಣೆ ಹಾಕಿದ್ರೆ ಎಲ್ಲ ನೆನಪಿಗೆ ಬರುತ್ತೆ. ಇನ್ನು ಎಷ್ಟು ದಿನ ಹೀಗೆ ಬದುಕ್ತ್ಯಾ ಬಾವಾ? ಸಂಪಾದನೆ ಮಾಡೋಕ್ಕಾಗದೆ ಬದುಕೋನ್ ಕಷ್ಟಗಳ ಬಗ್ಗೆ ನಿನಗೇನು ಗೊತ್ತು? ನಿನ್ನಲ್ಲಿ ಬದಲಾವಣೆ ಬರಲ್ವಾ? ಬದಲಾಗೋದು ತುಂಬಾ ಕಷ್ಟ. ಒಬ್ಬ ಅಜ್ಞಾನಿ ಕೂಡ ವಾಲ್ಮೀಕಿಯಾಗಿ ಬದಲಾದ ಬಾವಾ. ಅಷ್ಟು ದೊಡ್ಡವ್ರ ಬಗ್ಗೆ ನನಗೆ ಯಾಕೆ ಹೇಳ್ತಾ ಇದೀಯ ಅವನಿ? ನೀನ್ ಈ ದುಡ್ಡು ತಗೊಂಡಿರೋ ವಿಷಯನ ನನ್ನ ಗಂಡನ ಹತ್ರ ನಾನು ಹೇಳಲಿಲ್ಲ. ಯಾಕೆ ಅಂದ್ರೆ ನನ್ನ ಗಂಡನ ಮುಂದೆ ನನ್ನ ಅಕ್ಕನ ಗಂಡನ್ನ ಕೀಳಾಗಿ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಈ ವಿಷಯನ ನಾನು ಅಕ್ಕಂಗೂ ಹೇಳಿಲ್ಲ. ಯಾಕೆ ಅಂದ್ರೆ ತನ್ನ ಗಂಡ ತಂಗಿ ಗಂಡನ ದುಡ್ಡನ್ನ ಕಳ್ತನ ಮಾಡಿದಾನೆ ಅಂದ್ರೆ ಅವಳು ತಡ್ಕೊಳ್ಳಲ್ಲ. ಅಕ್ಕನ ಹತ್ರ ಇರೋ ದೊಡ್ಡತನ ಏನು ಗೊತ್ತಾ ಬಾವಾ? 10 ಮನೇಲಿ ಕೆಲಸ ಮಾಡಾದ್ರೂ ಬದುಕ್ತಾಳೆ ಹೊರತು 10 ಜನರ ಹತ್ರ ಕೈ ಚಾಚೋದಿಲ್ಲ. ನಿನ್ನ ಹತ್ರ ಇರೋ ದೊಡ್ಡತನ ಏನು ಗೊತ್ತಾ? 200 ರೂಪಾಯಿಗೆ ಸಿಗೋ ಸಾರಾಯಿಗೋಸ್ಕರ 100 ಜನರ ಹತ್ರ ಕೈ ಚಾಚೋದು. ನಿಮ್ಮಿಬ್ರು ಮಧ್ಯ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಕಲ್ಲು ಒಡೆಯೋನಾದ್ರೂ ಚಪ್ಪಲಿ ಹೊಲಿಯೋನಾದ್ರೂ ಹೆಂಡತಿ ದೃಷ್ಟಿನಲ್ಲಿ ಕೋಟ್ಯಾಧೀಶ್ವರ ಬಾವಾ. ನಿನ್ನ ಹೆಂಡತಿ ನಿನ್ನ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ಳೋ ಅವಕಾಶನ ಯಾವತ್ತಾದ್ರೂ ಅಕ್ಕಂಗೆ ಕೊಟ್ಟಿದ್ಯಾ? ತಂದೆ ಪೊಲೀಸ್ ಅನ್ಕೋ, ಮಕ್ಕಳು ಕೂಡ ಪೊಲೀಸ್ ಆಗ್ತಾರೆ ಅಂತ ಜನ ಅನ್ಕೊಂತಾರೆ. ತಂದೆ ಡಾಕ್ಟರ್ ಆದ್ರೂ, ಲಾಯರ್ ಆದ್ರೂ, ಇಂಜಿನಿಯರ್ ಆದ್ರೂ, ಯಾವ ಕೆಲಸ ಆದ್ರೂ ಸರಿ, ಅವ್ರ ಮಕ್ಕಳು ಕೂಡ ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ. ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂ ಬಿಡತ್ತೆ ಅನ್ನೋ ಹಾಗೆ. ಹಾಗಿದ್ದಾಗ ನಿನ್ ಮಗಳು ಏನಾಗ್ಬೇಕು ಬಾವಾ? ಕಳ್ಳಿನಾ? ನನ್ನ ಮಗಳು ಕಳ್ಳಿ ಯಾಕೆ ಆಗ್ತಾಳೆ? ಅವಳು ಇವಾಗ ಚೆನ್ನಾಗಿ ಓದ್ತಾ ಇದ್ದಾಳೆ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತಾಳೆ. ತಂದೆ ಕಳ್ಳ ಆಗಿರೋದಕ್ಕೆ ಮಗಳಿಗೆ ಕೂಡ ಅದೇ ಬುದ್ಧಿ ಬಂದಿದೆ ಅಂತ ನಿಹಾರಿಕಾ ಸೌಮ್ಯಾಗ ಅಂದಿದ್ದಾಳ ಬಾವಾ. ನಿಹಾರಿಕಾ ಅಂತವ್ರಷ್ಟೇ ಅಲ್ಲ, ಎಲ್ಲರೂ ಅದೇ ಮಾತಂತಾರೆ. ಎಲ್ಲಿವರೆಗೂ ಅಂತಾರೆ ಗೊತ್ತಾ?
ನೀನು ಬದಲಾಗದೆ ಇರೋವರೆಗೂ ನಾಳೆ ಸೌಮ್ಯ ಮದ್ವೆ ವಯಸ್ಸಿಗೆ ಬಂದ್ಮೇಲೆ ಎಂತ ಸಂಬಂಧ ನೋಡ್ ಮದ್ವೆ ಮಾಡ್ತೀಯಾ? ರಾತ್ರಿ ಕಳ್ತನ ಮಾಡೋ ಅಂತವನ್ನ ಅಥವಾ ಕುಡ್ದು ರೋಡಲ್ಲಿ ಬೀಳೋ ಅಂತವನ್ನ? ಪ್ರೀತಿಯಿಂದ ಬೆಳೆಸಿದ್ರೆ ವಿಷ ಸರ್ಪಗಳು ಕ್ರೂರ ಮೃಗಗಳು ಕೂಡ ತಮ್ಮ ನಿಜ ಗುಣನ ಬದಲಾಯಿಸ್ಕೊಳ್ಳುತ್ತೆ ಬಾವ. ಮತ್ತೆ ನೀನ್ ಯಾವಾಗ ಬದಲಾಗ್ತೀಯ? ಗಂಡ ಇರೋ ಹಾಗೆ ಹೆಂಡತಿ ಗೌರವ, ತಂದೆ ಪ್ರಕಾರ ಮಕ್ಕಳ ಗೌರವ, ಅದನ್ನ ನೆನ್ಪಿಟ್ಕೋ.